ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಮಾಲಿನಿ ಕ್ರಿಯೇಷನ್ಸ್. ಏನಪ್ಪ ಇವತ್ತಿನ ಲಾಗ್ ಸ್ಪೆಷಲ್ ಅಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮ ಕಾಲೇಜಲ್ಲಿ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಅಂತೇಳಿ ಇಡಿಯೋಸ್ ದ ಫೇರ್ವೆಲ್ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದ್ರು. ಈ ಪ್ರೋಗ್ರಾಮ್ ಅಲ್ಲಿ ಏನೇನೆಲ್ಲ ವಿಶೇಷತೆಗಳಿದ್ವು ಅಂತೇಳಿ ಇವತ್ತಿನ ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಲಾಗ್ ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಈ ಲಾಗ್ ನ ಸ್ಟಾರ್ಟ್ ಮಾಡೋಣ. ಮುಂಚೆನೆ ಹೇಳ್ದಂಗೆ ಫಸ್ಟ್ PUCಗೆ ಮಾರ್ನಿಂಗ್ ಸೆಷನ್ ಅಲ್ಲಿ ಕಾರ್ನಿವಲ್ ಅಂತ ಹೇಳಿ ಕಾಲೇಜ್ ಡೇ ಸೆಲೆಬ್ರೇಷನ್ ಮಾಡಿದ್ರು. ಸೆಕೆಂಡ್ PUCಗೆ ಈವ್ನಿಂಗ್ ಫೇರ್ವೆಲ್ ನ ಆರ್ಗನೈಸ್ ಮಾಡಿದ್ದು. ಎರಡು ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಟೈಮ್ ಅಲ್ಲಿ ಆರ್ಗನೈಸ್ ಮಾಡಿದ್ದು ರೀಸನ್ ಇಷ್ಟೇ. ಇಲ್ಲಿ ಎಷ್ಟೊಂದು ವಿದ್ಯಾರ್ಥಿಗಳು ಅವ್ರದೇ ಆದಂತ ಒಂದು ಸ್ಪೆಷಲ್ ಟ್ಯಾಲೆಂಟ್ ಗಳಿದೆ. ಸೊ ಹಂಗಾಗಿ ಎಲ್ರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತೆ ಪರ್ಫಾರ್ಮ್ ಮಾಡಬೇಕು ಅಂತ ಎಲ್ರಿಗೂ ಸಮಾನವಾಗಿ ಅವಕಾಶ ಸಿಗಬೇಕು ಅಂತ ಹೇಳಿ ಕಾರ್ಯಕ್ರಮನ ಎರಡು ಟೈಮ್ ಅಲ್ಲಿ ಆಯೋಜನೆ ಮಾಡಿದ್ರು. ನಮ್ಮ ಸೆಕೆಂಡ್ PUCಯ ಎಲ್ಲಾ ವಿದ್ಯಾರ್ಥಿಗಳು ಸೈನ್ಸು, ಕಾಮರ್ಸು, ಆರ್ಟ್ಸು ಮೂರು ವಿಭಾಗದ ವಿದ್ಯಾರ್ಥಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಹಂಗಾಗಿ ಅವ್ರದೇ ಕಾರ್ಯಕ್ರಮ ಇದು ಫೇರ್ವೆಲ್ ಆಗಿರೋದ್ರಿಂದ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಅಬ್ಸೆಂಟ್ ಆಗಿರೋರು ನನ್ನ ಪ್ರಕಾರ ತುಂಬಾನೇ ಕಡಿಮೆ. ಯಾಕೆಂತಂದ್ರೆ ಅವ್ರದೇ ದಿನ ಇದು, ಅವ್ರದೇ ದಿನನ ಸಂಭ್ರಮಿಸ್ತಾ ಇದ್ದಾರೆ. ಯಾಕೆಂದ್ರೆ PUC ಲೈಫ್ ಇರೋದು 2 ವರ್ಷ. ಆಲ್ರೆಡಿ ಅವರು ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ಕೊನೆ ಹಂತದಲ್ಲಿ ಇದ್ದಾರೆ. ಸೆಕೆಂಡ್ PUC ಬಂದ್ಮೇಲಂತೂ ಕೇಳಂಗೆ ಇಲ್ಲ, ಬರೀ ಎಕ್ಸಾಮ್ಸ್, ಟೆಸ್ಟ್, ಓದು ಅಂತೇಳಿ ಅವರು ಯಾವಾಗ್ಲೂ ಬಿಸಿ ಲೈಫ್ ಅಲ್ಲಿ ಓದೋದ್ರಲ್ಲೇ ಮುಳುಗಿರ್ತಾರೆ. ಇದು ಸ್ಪೆಷಲ್ ಮೂಮೆಂಟ್ ಅವ್ರಿಗೆ ಅಂತಾನೆ ಇಟ್ಟಿರೋದ್ರಿಂದ ಸೊ ಆ ಒಂದು ಸ್ಪೆಷಲ್ ಮೂಮೆಂಟ್ ನ ಅವರು ಎಂಜಾಯ್ ಮಾಡ್ಲೇಬೇಕು. ಎಂಜಾಯ್ ಮಾಡೋದಕ್ಕೋಸ್ಕರ ಅಂತಾನೆ ಇವತ್ತು ನೋಡಿ ಎಲ್ರು ಒಬ್ರಿಗಿಂತ ಒಬ್ರು ಎಷ್ಟು ಚೆನ್ನಾಗಿ ಎಲ್ರು ರೆಡಿಯಾಗಿ ಬಂದಿದ್ದಾರೆ. ಸೊ ಫೇರ್ವೆಲ್ ಇದೆ ಒಂದ್ ಕಾಲೇಜಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಅವರು ಒಂದು ತಿಂಗಳಿಂದಾನೇ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ ಅವರೆಲ್ಲಾ ಕಾಸ್ಟ್ಯೂಮ್ ನ ರೆಡಿ ಮಾಡ್ಕೊಳ್ಳೋದಕ್ಕೆ. ಅದೇ ತರ ನಮ್ ಬಾಯ್ಸ್ ಅಂತೂ ಏನ್ ಕಡಿಮೆ ಇಲ್ಲ, ಬಾಯ್ಸ್ ಗಳು ಅಷ್ಟೇನೆ ಸಿಂಪಲ್ ಆಗಿ ಅವರು ಚೆನ್ನಾಗಿ ಎಲ್ರು ರೆಡಿಯಾಗಿ ಬಂದಿದ್ದಾರೆ. ನಾವೇನ್ ಹುಡುಗಿರ್ಗೇನ್ ಕಡಿಮೆ ಇಲ್ಲ ಅನ್ನೋ ತರ. ಮತ್ತೆ ಈ PUC ಲೈಫ್ ಮುಗಿದ್ರೆ ಮತ್ತೆ ಅವ್ರಿಗೆ ಈ PUC ಲೈಫ್ ವಾಪಸ್ ಸಿಗಲ್ಲ, ಅದಂತೂ ಸತ್ಯ. ಸೊ ಓದೋದು ಇಂಪಾರ್ಟೆಂಟು, ಅದ್ರ ಜೊತೆಗೆ ಈ ತರದ ಕಾರ್ಯಕ್ರಮಗಳು ಮಾಡೋದ್ರಿಂದ ಅವ್ರಿಗೊಂದು ರಿಕ್ರಿಯೇಷನ್ ಸಿಗುತ್ತೆ, ರಿಫ್ರೆಶ್ಮೆಂಟ್ ಸಿಗುತ್ತೆ. ಮತ್ತೆ ಅವರು ನೆಕ್ಸ್ಟ್ ಇದನ್ನೆಲ್ಲ ಮುಗಿಸಿ ಒಂದು ವಾರದ ನಂತರ ಗ್ಯಾಪ್ ಸಿಗುತ್ತೆ. ಯಾಕೆಂದ್ರೆ ಗ್ಯಾಪ್ ತಗೋತಾರೆ, ಇದರಿಂದೆಲ್ಲ ಆಚೆ ಬರೋದಕ್ಕೆ ಬೇಕೇ ಬೇಕು ಒಂದು ವಾರ. ಅದರಿಂದ ಮತ್ತೆ ಅವರು ವಾಪಸ್ಸು ಓದಿನ ಕಡೆಗೆ ಗಮನ ಕೊಡಬೇಕು. ಎಕ್ಸಾಮ್ಸ್ಗಳು ಮತ್ತೆ ಎಂದಿನಂತೆ ಎಲ್ಲ ಶುರುವಾಗುತ್ತೆ. ಆದ್ರೆ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಅದನ್ನೆಲ್ಲ ಸೈಡ್ಗಿಟ್ಟು ಸದ್ಯಕ್ಕೆ ಇರೋವಂಥ ಈ ಒಂದು ಪ್ರೋಗ್ರಾಮ್, ಈ ಮೊಮೆಂಟ್ನ ನಾವು ಎಂಜಾಯ್ ಮಾಡೋಣ ಹೇಳಿ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಈಗಂತೂ ಮಕ್ಳುಗಳಂತೂ ಎಲ್ರು ಮೊಬೈಲ್ ಪ್ರಪಂಚದಲ್ಲೇ ಮುಳುಗೋಗಿರ್ತಾರೆ. ಯಾರುನು ಈ ಪ್ರೋಗ್ರಾಮ್ಸ್ ನಡೀತಾ ಇದೆ ಅಂತಂದ್ರೆ ಅದಿನ್ನು ಶುರುವಾಗ ತನಕ ತುಂಬಾ ಟೈಮ್ ಇರುತ್ತೆ. ಆ ಟೈಮ್ ಗ್ಯಾಪ್ ಅಲ್ಲಿ ಅವ್ರು ಇನ್ನು ಮೇಕಪ್ ಸರಿ ಮಾಡ್ಕೊಳ್ಳೋದಿರ್ಬೋದು ಅಥವಾ ಫೋಟೋ ಸೆಷನ್, ಅದ್ರಲ್ಲಿ ಈಗ ಸೆಲ್ಫಿ ಅಡಿಕ್ಟ್ ಅಂತೂ ಸಿಕ್ಕಾಬಟ್ಟೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗೆಲ್ಲ ಸ್ನ್ಯಾಪ್. ಸೊ ಈಗ ಯಾರುನು ಎಲ್ಲ ಸೆಲ್ಫಿ ಆಗ್ಲಿ ಇನ್ಸ್ಟಾಗ್ರಾಮ್ಗಿಂತ ಹೆಚ್ಚಾಗಿ 3 ಹೊತ್ತು ಸ್ನ್ಯಾಪ್ ಅಲ್ಲೇ ಮುಳುಗಿರ್ತಾರೆ. ಸೊ ಆ ಸ್ನ್ಯಾಪ್ ಅಲ್ಲಿ ಫೋಟೋ ತೆಗೆದು ಸ್ನ್ಯಾಪ್ ಹಾಕೋದ್ರಲ್ಲೇ ಬಿಸಿ. ಬೆಸ್ಟ್ ಕ್ಲಾಸಿಕಲ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಪ್ರೋಗ್ರಾಮು ಸ್ಟಾರ್ಟ್ ಆಯ್ತು. ಕಂಪ್ಲೀಟ್ ವಿಡಿಯೋ ಸಪರೇಟ್ ಲಾಗ್ ಅಲ್ಲಿ ಇದೆ, ಅದು ನೋಡಿ. ನಂತರ ಸ್ಟೇಜ್ ಪ್ರೋಗ್ರಾಮ್ ನ ನಡೆಸಿಕೊಟ್ಟಿದ್ದು ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ವೆಂಕಟೇಶ್ ಸರ್ ಅವರು. ವೆಲ್ಕಮ್ ಸ್ಪೀಚ್ ನ ನಡೆಸಿಕೊಟ್ಟಿದ್ದು ಕಾಮರ್ಸ್ ಡಿಪಾರ್ಟ್ಮೆಂಟ್ ತನ್ಮಯ್ಯ ಮೇಡಮ್. It gives me immense pleasure to welcome you all for the farewell day ADOS 2025. ಎಲ್ಲಾ ಗಣ್ಯ ವ್ಯಕ್ತಿಗಳನ್ನ ಪ್ರೋಗ್ರಾಮ್ ಅಲ್ಲಿ ಎಲ್ರಿಗೂ ಪರಿಚಯ ಮಾಡಿಕೊಟ್ರು. ಎಲ್ಲಾ ಗಣ್ಯರು ಜ್ಯೋತಿಯನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಿದ್ರು. ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ನ ರಂಜಿನಿ ಮೇಡಮ್ ಅವರು ಆನ್ಯುವಲ್ ರಿಪೋರ್ಟ್ ನ ನಡೆಸಿಕೊಟ್ರು. To begin with, we highlights our achievements
milestones and progress over the past year. It showcases was conducted by CRs. ಕಾಲೇಜಿನ ಪ್ರಾಂಶುಪಾಲರು ಇಂದಿನ ಕಾರ್ಯಕ್ರಮದ ಬಗ್ಗೆ ಸಾಪ್ತಾಹಿಕ ನುಡಿಗಳನ್ನಾಡಿದ್ರು. ವಿದ್ಯಾರ್ಥಿ ಮಿತ್ರರಿಗೆ ನನ್ನ ನಮಸ್ಕಾರಗಳು. JSS ಹೇಳ್ತಾರೆ, ಪ್ರೀತಿ, ಪ್ರೇಮ, ಕರುಣೆ, ಸ್ನೇಹ ಇವೇ ನಮ್ಮ ದೇವರು, ಕಣ್ಣೀರೇ ತೀರ್ಥ, ನಿಟ್ಟಿಸುರೆ ಧೂಪ. ನಂತರ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ನ ಸಂಧ್ಯಾ ಮೇಡಮು ಪ್ರಥಮ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಎಲ್ಲ ಡಿಪಾರ್ಟ್ಮೆಂಟ್ನ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡುವ ಸಲುವಾಗಿ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗದ ಎಲ್ಲಾ ವಿದ್ಯಾರ್ಥಿಗಳನ್ನು ಸಹ ವೇದಿಕೆ ಮೇಲೆ ಕರೆದು ಎಲ್ಲರನ್ನೂ ಸಹ ಗೌರವಿಸಿದ್ದು ವಿಶೇಷವಾಗಿತ್ತು. ನಂತರ ಕ್ರೀಡಾ ವಿಭಾಗದ ನಿರ್ದೇಶಕರಾದ ಹರ್ಷವರ್ಧನ್ ಅವರು ಹಲವು ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಅತಿಥಿಗಳು ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಕಾಲೇಜಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಕೇವಲ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಬಹುಮಾನ ನೀಡೋದ್ರ ಜೊತೆಗೆ ಆ ಕಾಲೇಜಿನ ಸಸ್ಯೋದ್ಯಾನ ಅಂದ್ರೆ ಗಾರ್ಡನ್ ಅನ್ನ ಮೇಂಟೈನ್ ಮಾಡ್ತಾ ಇರುವಂತ ನೌಕರರಿವರು ಇಬ್ಬರನ್ನು ಸಹ ವೇದಿಕೆಗೆ ಕರೆದು ಸನ್ಮಾನಿಸಿದ್ದು ತುಂಬಾನೇ ವಿಶೇಷವಾಗಿತ್ತು. ನಂತರ ಎಲ್ಲಾ ಗಣ್ಯರ ಭಾಷಣ ಎಲ್ಲ ಮುಗಿದು ವಂದನಾರ್ಪಣಾ ಕಾರ್ಯಕ್ರಮವೂ ಸಹ ಮುಗಿತು. ನಂತರ ಎಲ್ಲಾ ಮಕ್ಕಳು ತುಂಬಾ ಕಾತರತೆಯಿಂದ ಕಾಯ್ತಾ ಇದ್ದಂತ ಕಾರ್ಯಕ್ರಮಗಳು ಅಂದ್ರೆ ಕಲ್ಚರಲ್ ಪ್ರೋಗ್ರಾಮ್ಗಳು ಶುರುವಾಯಿತು. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಇದೇನೆ, ಇಂಟ್ರಡಕ್ಷನ್ ಪ್ರೋಗ್ರಾಮ್. ಇದು ಇಂಟ್ರಡಕ್ಷನ್ ಡ್ಯಾನ್ಸು. ಇದಂತೂ ಬಹಳ ಚೆನ್ನಾಗಿತ್ತು. ಪರ್ಫಾರ್ಮೆನ್ಸ್ ನ ಫುಲ್ ವಿಡಿಯೋನ ಸಪರೇಟ್ ಲಾಗ್ ಮಾಡಿ ಹಾಕಿದೀನಿ ನೋಡಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಇವರಿಬ್ರು ಮಕ್ಕಳು ಈ ಪ್ರೋಗ್ರಾಮ್ನ ಬಹಳ ಚೆನ್ನಾಗಿ ನಡೆಸ್ಕೊಟ್ರು. ಪರ್ಫಾರ್ಮೆನ್ಸ್ ಅಂತೂ ಸ್ಯಾರಿ ಹಾಕೊಂಡು ನಮ್ಮ ಮಕ್ಕಳುಗಳು ಎಷ್ಟು ಕಂಫರ್ಟ್ ಆಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಅಂತೂ ಮಾಡಿದ್ರು. ಅದರ ನಂತರ ನೆಕ್ಸ್ಟ್ ಲಂಗ ದಾವಣಿಯನ್ನು ಹಾಕೊಂಡು ನಾವು ಏನು ಕಡಿಮೆ ಇಲ್ಲ ಅಂತೇಳಿ ಇನ್ನೊಂದು ಪರ್ಫಾರ್ಮೆನ್ಸ್ ಜೊತೆಗೆ ಮಕ್ಕಳುಗಳು ಇನ್ನೊಂದಷ್ಟು ಡ್ಯಾನ್ಸ್ ಅನ್ನ ಮಾಡಿದ್ರು. ಕಾರ್ಯಕ್ರಮಗಳು ಒಂದಾದ್ರ ನಂತರ ಒಂದೊಂದು ಮುಂದುವರಿತಾ ಹೋದ್ವು. ಒಂದಕ್ಕಿಂತ ಒಂದು ಪ್ರೋಗ್ರಾಮ್ ಅಂತೂ ಚೆನ್ನಾಗಿದ್ವು. ಅದರಲ್ಲಿ ನೆಕ್ಸ್ಟ್ ಗಂಡ್ಮಕ್ಳದು ಅವರು ಅಷ್ಟೇನೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿ ಬಂತು. ತದನಂತರ ಇಲ್ಲಿ ಮಹಾಭಾರತದ ಕಥಾ ಪ್ರಸಂಗ ಒಂದು ನಾಟಕವನ್ನ ಪ್ರದರ್ಶಿಸಿದ್ರು. ಅದನ್ನು ಸಹ ಮಕ್ಕಳು ಬಹಳ ಚೆನ್ನಾಗಿ ಅಭಿನಯವನ್ನ ಮಾಡಿದ್ರು. ಅದನ್ನು ತುಂಬಾನೇ ಚೆನ್ನಾಗಿತ್ತು. ಇದೇ ರೀತಿ ಕಾರ್ಯಕ್ರಮಗಳು ಒಂದಾದ ನಂತರ ಒಂದೊಂದು ಮುಂದುವರಿತಾ ಹೋಗ್ತಾ ಇದ್ವು ಕಾರ್ಯಕ್ರಮಗಳು. ಒಳ್ಳೊಳ್ಳೆ ಹಾಡುಗಳಿಗೆ ಡ್ಯಾನ್ಸ್ಗಳನ್ನ ಮಾಡಿದ್ರು. ಮತ್ತೆ ಕೆಲವಂತೂ ತುಂಬಾ ಫನ್ನಿ ಆಗಿತ್ತು, ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಇತ್ತು. ಕೆಲವು ಮಕ್ಕಳಂತೂ ತುಂಬಾ ಎಲ್ರು ನಗೆಗಡಲಲ್ಲಂತೂ ತೇಲ್ಸಿದ್ರು. ಬ್ಯಾಕ್ ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಮಾಡೋರು ಕೇಳ್ತೀರಾ, ಈ ಕಡೆ ಮೇನ್ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ರೆ ಕೆಲವರೆಲ್ಲ ಹಿಂದೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸಿಕ್ಕಾಪಟ್ಟೆ ಅವ್ರದೇ ಓನ್ ವೇನಲ್ಲಿ ಎಂಜಾಯ್ ಮಾಡ್ತಾ ಇದ್ರು. ಯಾಕೆಂದ್ರೆ ಸೆಕೆಂಡ್ PUC ಇದೇ ಚಾನ್ಸು ಸಿಕ್ಕಿದೆ, ಒಂದು ಚಾನ್ಸು ಅಂತ ಹೇಳಿ ಸಿಕ್ಕಾಪಟ್ಟೆ ಕುಣಿದಿದ್ದು. ಬಂತು ನೋಡ್ರಿ ಇವ್ರದ್ದು ಪರ್ಫಾರ್ಮೆನ್ಸು. ಮಾಡಿದ್ರು ಪರ್ಫಾರ್ಮೆನ್ಸ್ನ, ಯಾಕೆ ಹೇಳ್ತೀರಾ, ಏನ್ ಫನ್ನಿ ಆಗಿತ್ತು. ಎಲ್ರಿಗೂ ಸಿಕ್ಕಾಬಟ್ಟೆ ಎಂಟರ್ಟೈನ್ ಕೊಟ್ರು. ಎಲ್ರೂ ಸಿಕ್ಕಾಬಟ್ಟೆ ನಗಿಸಿದ್ದಂತ ಒಂದು ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಇದೇನೆ.
ವಿಡಿಯೋದು ಅಷ್ಟೇ ಫುಲ್ ವಿಡಿಯೋದು ಸಪರೇಟ್ ಲಾಗ್ ಮಾಡಿ ಹಾಕಿದ್ದೀನಿ. ಅದ್ರ ಲಾಗ್ ಅಲ್ಲಿ ಇದೆ ನೋಡಿ. ಇದನ್ನು ಅಷ್ಟೇನೆ ಮಕ್ಕಳು ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಗಳು ತುಂಬಾನೇ ಚೆನ್ನಾಗಿ ಅದ್ಭುತವಾಗಂತೂ ಮೂಡಿ ಬಂದ್ವು. ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಇತ್ತು ಎಲ್ರಿಗೂನು. ಶಿಳ್ಳೆ ಕೇಕೆ ಗಲಾಟೆ ಗದ್ದೆಲ್ಲ ಅವ್ರದೇ ಆದಂತ ಜೋರ್ ನಗು ಎಲ್ಲ ಒಂದು ಪ್ರೋಗ್ರಾಮ್ ಅಂತ ಅಂದ್ಮೇಲೆ ಅದರಲ್ಲೂ ಸೆಕೆಂಡ್ PUC ಹೋಗಿರೋರು ಇವರು, ನಾವು ಸೀನಿಯರ್ಸ್ ಅನ್ನೋದೊಂದು ಇರುತ್ತೆ. ಸೊ ಎಲ್ಲರೂ ಸಿಕ್ಕಾಬಿಟ್ಟೆ ಜೋರಾಗಿ ಕಿರ್ಚಾಡ್ಕೊಂಡು ಎಲ್ಲರೂ ಎಂಜಾಯ್ ಮಾಡ್ತಿದ್ರು. ಇಲ್ಲಿ ಸ್ಟೇಜ್ ಮೇಲೆ ಇಲ್ಲಿ ಪ್ರೋಗ್ರಾಮ್ ಸಾಂಗ್ ಬರ್ತಿದ್ರೆ ಅಲ್ಲಿ ಹಿಂದೆಯಿಂದ ಅವ್ರ ಸಾಂಗ್ ಆಡ್ತಿದ್ದಂತೂ ಎಲ್ಲ ಸಖತ್ತಾಗಿತ್ತು. ಎಲ್ಲರೂ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಪರ್ಫಾರ್ಮೆನ್ಸು ಅಷ್ಟೇ ಸಿಕ್ಕಾಪಟ್ಟೆ ಮಸ್ತಾಗಿತ್ತು. ಈ ಪರ್ಫಾರ್ಮೆನ್ಸ್ ಲಾಗು ಸಪ್ರೇಟ್ ವಿಡಿಯೋನಲ್ಲಿದೆ, ಸೊ ಅದನ್ನು ನೋಡಿ. ನೆಕ್ಸ್ಟ್ ಒಂದು ಗ್ರೂಪ್ ಸಾಂಗ್ ನ ಹಾಡಿದ್ರು ಮಕ್ಕಳು, ಅದನ್ನು ಅಷ್ಟೇ ಬಹಳ ಚೆನ್ನಾಗಿತ್ತು ಗ್ರೂಪ್ ಸಾಂಗ್. ಸೊ ಅವರು 2 ವರ್ಷದಲ್ಲಿ ಏನೇನೆಲ್ಲ ಎಂಜಾಯ್ ಮಾಡಿದ್ರು ಒಂದಷ್ಟು ಮೆಮೊರೀಸ್ ನ ಕಲೆಕ್ಟ್ ಮಾಡಿ ಆ ಮೆಮೊರೀಸ್ ನೆಲ್ಲ ಅಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿ ಫೋಟೋಸ್ ನ ಜ್ಞಾಪಿಸ್ಕೊಂಡು ಕಿರಿಕ್ ಪಾರ್ಟಿ ಒಂದು ಫೇಮಸ್ ಸಾಂಗ್ ಇದೆಯಲ್ಲ, ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ವಾಲಲ್ಲಿ. ಎಷ್ಟು ಚಂದ ಆಡಲ್ವಾ ಇದು. ಆ ಸಾಂಗ್ಗೆ ಸಖತ್ತಾಗಿ ಆ ಸಾಂಗ್ ಆಡಿದ್ದು ಅದಂತೂ ತುಂಬಾನೇ ವಿಶೇಷವಾಗಿತ್ತು. ಜೊತೆಗೆ ಇಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಮಕ್ಕಳುಗಳೆಲ್ಲ ಟಾರ್ಚ್ ಲೈಟ್ ನ ಆನ್ ಮಾಡಿಕೊಂಡು ಅವರು ಸಹ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಂತರ ಇನ್ನಿಬ್ರು ಆಂಕರ್ಸ್ ಇವರು ಅಷ್ಟೇನೆ, ಅವ್ರ ಜೊತೆಗೆ ಟೋಟಲ್ 4 ಮೆಂಬರ್ಸ್. ಇವರು ಚೆನ್ನಾಗಿ ಪ್ರೋಗ್ರಾಮ್ ನ ನಡೆಸ್ಕೊಟ್ರು. ಫೈನಲ್ ಆಗಿ ಈ ಪ್ರೋಗ್ರಾಮ್ ಎಂಡ್ ಆಗಿದ್ದು ಎಲ್ಲಾ ಸೆಕ್ಷನ್ CR ಗಳು ರ್ಯಾಂಪ್ ವಾಕ್ ಮಾಡಿದ್ದು. ಈ ರ್ಯಾಂಪ್ ವಾಕ್ ಅಷ್ಟೇನೆ ಫುಲ್ ವಿಡಿಯೋನ ಸಪರೇಟ್ ಲಾಗ್ ಅಲ್ಲಿ ಇದೆ, ಅದನ್ನ ನೋಡಿ. ಸೊ ಈ ತರ ಪ್ರೋಗ್ರಾಮ್ ನ ಅವರು ಅವ್ರದೇ ಓನ್ ವೇ ನಲ್ಲಿ ಎಂಜಾಯ್ ಮಾಡಿ ಅವತ್ತನ್ನ ಅವರು ಬೆಸ್ಟ್ ಮೆಮೊರೀಸ್ ನ ಅವರು ಕ್ರಿಯೇಟ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಸೊ ಈ ತರದ ಪ್ರೋಗ್ರಾಮ್ಸ್ ನ ಮಾಡೋದ್ರಿಂದ ನಾವು ಮಕ್ಕಳುಗಳನ್ನ ಪ್ರತಿಭೆಗಳನ್ನ ಹೊರತರಬಹುದು ಅಂತ ಹೇಳ್ತಾ, ಅದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸೊ ಬಿಹೈಂಡ್ ದ ಸ್ಕ್ರೀನ್ ಇಷ್ಟು ಪ್ರೋಗ್ರಾಮ್ ಚೆನ್ನಾಗಿ ಮೂಡ್ ಬರೋದಕ್ಕೆ ಸೌಂಡ್ ಸಿಸ್ಟಮ್ ಇರ್ಬೋದು, ಆ ಸೌಂಡ್ ಎಫೆಕ್ಟ್ ಎಲ್ಲ ಅಷ್ಟು ಚೆನ್ನಾಗಿ ಇಡೀ ಥಿಯೇಟರ್ ಏನಿದೆ ಅದಷ್ಟು ಚೆನ್ನಾಗಿ ಕೇಳಿಸೋದಕ್ಕೆ ಕಾರಣನೇ ಅವರಷ್ಟು ಜನ. ಅವ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ಅಂತ ಹೇಳ್ತಾ ಇವತ್ತಿನ ಲಾಗ್ ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ.